ನೋಡಿ ಹೆಂಡತಿ ಕೂಡ ಬರ್ತಕ್ಕ ಖುಷಿ. ಅದು ಏನ್ರಿ 20 ರೂಪಾಯಿ ವಾಚ್ ಅದ. ಇವು ನಿನ್ ಬಟನ್ ಹೊತ್ಕೊ ಬಂದಿದ್ರು ಮೊದಲೇ ಹಿಂಗ್ ಸೈಡ್ ಟಿಕ್ ಟಿಕ್ 20 ರೂಪಾಯಿ ರೀ ಒಂದು ವಾಚ್ ಕೊಡಿಸ್ರಿ. ನೀವು ಕೊಡಿಸ್ಬೇಕು ಅಂತ ಎರಡು ನೀವು ಮುಂದಿನ ವಾರ ಕೊಡಿಸ್ತೇನೆ. ಒಂದು ವಾರ 30 ವಾರ ಆದ್ರೂ ಬರೀ ಮುಂದಿನ ವಾರ ಅಂದಿದ್ದೀವಿ. ಕೊಡ್ಸಲ್ಲ 20 ರೂಪಾಯಿ ವಾಚ್ ರೀ. ಇದು ನೋಡ್ ಮಾಡೋಣ ಅನ್ನೋ ಸುದ್ದಿ ಹಾಕತ್ತೆ. ನಿಮ್ಗೆ ಹೇಳ್ತೇನೆ, ಇಬ್ರು ಕೂಡಿ ಬೀಗರ ಮನೆಗೆ ಹೋಗುದು ಬಂತು. ಇಬ್ರು ಕೂಡಿ ಬೀಗರ ಮನೆಗೆ ಹೋದ್ರು. ಬೀಗರ ಮನ್ಯಾಗ ಪ್ರಸಾದ ಮಾಡಿ ನಡಕ್ ಇವ್ ಹೊರಗೆ ಕೂತಿದ್ದ. ಆಕಿ ನಟ್ಟಾಡು ಪ್ರಸಾದ ಕೂತಿದ್ರು ಕಂಬಕ್ಕ ನಡ್ಗಂಬಕ್ಕ ಅಂತ. ಇದ್ರಿಗೆ ಆಗೋದಿನ ಟೈಮ್ ಪೀಸ್ ಇಟ್ಟಿದ್ರು ಅವರು. ಇಟ್ಟ ಸಣ್ಣ ಅಲಾರಾಮ್ ಇಟ್ಟಿರ್ತಾವಲ್ಲ ಇಟ್ಟಿದ್ರು. ಈಗೀಗ ಒಟ್ಟು ವಾಚ್ ನೋಡಿರ್ ಬಂತು ನೋಡ್ರಿ. ಒಬ್ಬೊಬ್ರಿಗೆ ಒಂದೊಂದು ಹ್ಯಾಪಿ ಅವ. ಅದು ಬೇಕಂದ್ರೆ ಬೇಕು ನೋಡ. ನೀವು ಬೇಕಂದ್ರೆ ಈಗ ತೇಕಾಕ ಚಾಲೂ ಮಾಡೋದು ಪಾಪ ಇವರು. ಹಂಗೆ ಮಟ ಬ್ಯಾನ್ ಕೆಲವು ಮಟ ತೇಕೋದೈತಿ. ನೀವು ಬೇಕಂದ್ರೆ ಮುಗಿತು ನೋಡು. ನನಗೆ ಬೇಕಂದ್ರೆ ಬೇಕು ನೋಡು, ಇಲ್ಲಾಂದ್ರೆ ನನಗೆ ಮರೇ ಆಗುದ್ರು ನೋಡು. ನೀ ಬೇಕಾದ ಮಾಡ್ಕೊನಿ ಅಂತಿರ್ತಾರೆ. ಈಗ ನೀವೇನಂತೀರ ಅದನ್ನೆಲ್ಲ ಕೊಡ್ಬೇಕವ. ಈಗ ಏನಾರ ಇಲ್ಲ ಪಲ್ಲ ಅನ್ನಕ್ಕೆ ಹೋದ್ರೆ ಕೈಯಾಗ ಆಧಾರ್ ಕಾರ್ಡ್ ತೊಗೊಂಡು ಚೀಲ ತೊಗೊಂಡು ಬಸ್ ಸ್ಟ್ಯಾಂಡ್ ಹೋಗಿರುವ ಫ್ರೀ ಆಗಿಬಿಟ್ಟೈತಿ. ಏನು ಹೋಗ್ರಿ ಅರ್ಜೆಂಟ್ ತಗೊಂತಾರವ್ರ ಇಂಥವ್ರು ಭಾಳ ಮಂದಿ ನೋಡ್ಯಾವ. ನಾವು ಮತ್ತೆ ನೋಡೋಣ. ಮತ್ತೆ ಮುಂದಿನ ವರ್ಷ ಮತ್ತೆ ಬರ್ತಾವ ಕೂದಲ ಮಾಡ್ಕೊಂಡು ನಾವು ಮತ್ತೆ ಬರೋಣ. ಹೋಗಿ ಸೌಕಾಶ ಕಾಲಾಗ ನಾಯಿ ಪೈ ಇರ್ತಾವಲ್ಲಿ. ನಾವು ಅಚ್ಚೋಟ್ ಹೇಳ್ಬೇಕಲ್ಲ. ನಾವು ಕೇಳಾಕ ಹೋಗಿ ನಾಯಿ ಕಳ್ಸ್ಕೊಂಡೇವ. ಯವ್ವ ಅದು ನಾಯಿ ಮಾತಾಡಲ್ಲ. ಅದೊಂದು ದೊಡ್ಡ ನಿಗ್ರಿ ನಮಗೆ. ಹುಷಾರ್ನಾಗ ಹೋಗ್ರಿ. ಮತ್ತೆ ಬ್ಯಾಟ್ರಿ ಹಚ್ಕೊಂಡು ಹೋಗ್ರಿ. ನಮ್ಮ ಹೋಗ್ಬಿಡ್ರಿ ಮತ್ತೆ ನಾಳೆ ಬರ್ರಿ. ಹೋಗಾರ್ನು ನಾವು ಹೋಗಾತ್ ಮಾಡಿ ಕಳಿಸ್ಬೇಕು ನೋಡು. ಬರೋರ್ನು ಹೋಗಾತ್ ಮಾಡ್ಬೇಕು. ಹೋಗ ಮತ್ತೆ ನಮ್ಗೆ ನಮ್ಮ ಕೈ ಕೆಲಸ ಏನು ಹೋಗಿ ಹೋಗಾರ ಮತ್ತೆ ಬರ್ತಾರೆ. ನಿಮಗೆ ಹೇಳ್ತೀನಿ, ಅದೇನು ನೋಡ್ಬಿಟ್ರು ಅದನ್ನ ತಗೊಂಡಾಕಿ ನಡದಾಗ ತುರುಕೊಂಡ್ಬಿಟ್ಟ. ತುರುಗ ಏನ್ ನಡದಾಗ ತುಡುಗು ಮಾಡಿ ಇಟ್ಕೊಂಡ್ರು. ಅವತ್ತು ಮತ್ತೆ ಅವ್ರು ಕಳ್ಸಾಕ ಎಲ್ಲಾರು ಅವ್ರ ಮನೆ ಹತ್ತಕನಿತ್ತು ಬಸ್ ಸ್ಟ್ಯಾಂಡ್. ಅದ ಅವ್ರ ಮನೆ ನಮಗೆಲ್ಲ ತಂಗಿ ನಾವು ಬರ್ತೀವಿ ನೋಡಿ ಬಸ್ ಸ್ಟ್ಯಾಂಡ್ ತಕ್ಕಂತ ಎಲ್ಲಾರು ಕಳ್ಸಾಕ ಬಂದ್ರು. ಬಸ್ ಸ್ಟ್ಯಾಂಡ್ ಮಟ್ಟ ಬಂದ್ರು. 5 ಗಂಟೆಗೆ ಇತ್ತದ ಬಸ್. ಆ ಮನೆಯನ್ನವರು 5 ಗಂಟೆಗೆ ಸಾನಿ ಹುಡುಗರು 5 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ರು ಬೆಳಿಗ್ಗೆ ಹೇಳಾಕ. 5 ಗಂಟೆಗೆ ಬರೋ ಬಸ್ 5ಕ್ಕೆ ಬರ್ತೈತೆ ನಮ್ಮ ಕರ್ನಾಟಕದ್ದು. ಯವ್ವ ಟೈಮ್ ಟು ಟೈಮ್ ಬರ್ತಾವು. ನಿಮ್ಗೆ ಗೊತ್ತಿಗೆಲ್ಲ ಯಾಕಂದ್ರೆ ಎಲ್ಲ ಬಸ್ಸಿನ ಕದಾಕಿರ್ತಾವ. ನೀವು ಈಗ ಬಸ್ಸಿನ ದಾಖಲ ಕೇಳೋದು, ಕಂಡಕ್ಟರ್ ಕ್ಯಾಪ್ ಕೊಡೋದು. ಆ ತಗೊಂಡು ಆ ಪಟ್ಟಿ ತಗೊಂಡು ಈ ಪಟ್ಟಿ ತಗೊಂಡು ಕಿತ್ಕೊಂಡು ಆಗ ಹೋಗೋದು. ಹೆಚ್ಚು ಕಡಿಮೆ ಜಿಗದಾಗ ತಗೊಂಡು ಹೇಳೋದು ಅವನು ತಗೊಂಡ್ಬಿಡೋದು. ಏನು ಶಕ್ತಿ ತೋರ್ಸಾಕತ್ತಿರುವ ಇವ ತೋರಿಸ್ರಿ. ಶಕ್ತಿ ಯೋಜನೆಗಳು ನಿಮ್ಗೆ ಏನು ಪುಣ್ಯ ಮಾಡಿ ನೋಡ್ರಿ. ನಮ್ಮ ಹೋಗೋದ್ರೆ ಧರ್ಮಸ್ಥಳದ ಪ್ರಸಾದ ಬಂದ್ ಮಾಡಿಸಿರಂತ. ಇರ್ಲ ಇವ ಭಗವಂತ ಕೊಟ್ಟ ನಿಮ್ಗೆ ಇದನ್ನೇ ಮಾಡಿ. ನೀವು ಸವಕಾಶ ಹೋಗೋರು ಹೌದಾ? ಮತ್ತೆ ಇಲ್ಪ ಮತ್ತೆ ನಾಳೆ ಬರ್ತೀವಿ ತಗೊಂತಾರ. ಏನ್ ಮಾಡ್ತಾರೆ ಯಾವ ನಂದು ಮುಗಿತಕ್ಕ ನಿಮ್ಗೆ ಇತಿಹಾಸವಲ್ಲ ಕೊಡುದಿಲ್ಲ. ನಾನು ಮುಗಿದ ಮೇಲೆ ಮುಕ್ಕೋಬೇಕವ್ರೆ. ನಾ ಚೀರಾವ ಏನ ನಾ ಭಾಳ ಅತಿ ಚೀರಿ ಒಮ್ಮೆ ಹೇಳಾಕತ್ ನಮ್ ದೊಡ್ಡ ಅನಾಹುತ ಆಚೆ ಅದ. ಒಂದು ಮುದುಕಿ ಗಳಗಳ ಹೇಳಾಕತ್ ಬಿಟ್ಲವ. ಹಿಂಗೆ ವಾದ ಸಂಬಂಧ ಮಂದಿಗೆ ಭಾಳ ಮಾಡಿ ಹೇಳಾಕತ್ತೀನಿ. ಯಪ್ಪ ಬಾ ಚೀರ್ಬೇಡ ಹೋಗ್ಲಕ್ಕೆ. ಯಾಕೆ ವಾಂಗ್ ಯಪ್ಪ ಈಗ ಒದರಾಕೈತವ್ರಿ. ನಿನ್ನೆ ರಾತ್ರಿ ನಮ್ಮ ಮನ್ಯಾಗ ಬೆಳತಾರ ಅವ್ನು ಕಾಣಬರಿ ನಮ್ಮದು ಒದಿರಿ ಬೆಳಗ್ಗೆ ಸೈತ್ ಯಪ್ಪ ಅಂದ್ಲಕ್ಕೆ. ನೀವು ಹಾದಿಯೋ ಅಂತ ಟೀಗಿ ಹೋಗಾರವ್ವ. ನನ್ನ ಸಂಗ ನನಗೆ ಗೊತ್ತು, ನಿನ್ಗೇನು ಗೊತ್ತದ. ನಾ 5 ಗಂಟೆಗೆ ಅಲಾರಾಮ್ ಇಟ್ಟಿದ್ರು. ನಿಮ್ಗೆ ಹೇಳ್ತಾನೆ ಬಸ್ 10 ನಿಮಿಷ ಲೇಟ್ ಆಗಿಬಿಡ್ತು. 5 ಗಂಟೆಗೆ ನೋಡೋದು ಬಡಪಾಕ್ ಐತದೆ. ಟ್ರೆನ್ ಮಾಡಾಕೈತಿ. ಈಗ ರಗಡಿಂಗ್ ಹತ್ತಕೊಂಡು ಅದು ಬಂದಾಗುತ್ತೆ. ಬಂದ್ ಮಾಡ್ರೆ ಬಂದಾಗೋದು. ಅದು ಬಂದಾಗ್ಬಿಡ್ತು. ರಗಡ್ ಜಿಗದಾಡ ಬಂದಾಗಲಿಲ್ಲ. ಅವಾಗ ಅವ್ರ ಮನೆಯನ್ನವ್ರು ಅಂದ್ರೆ ತಂಗಿ ಅಲಾರಾಮ್ ತುಡುಗು ಮಾಡಿ ನಮ್ಮ ಹೂಯಕ್ಕ ತುಡುಗು ಮಾಡೇನಿ ಅಂದ. ಅಯ್ಯ ನಿನ ಹುಚ್ಚಿ ಕೇಳಿದ್ರೆ ನಿನಗೆ ನಾವು ಕೊಡ್ತಿದ್ದೀವಿ ಅಲ್ಲೋ ಅಂದ್ರ ಅವ್ರು. ನೀವು ಕೊಡ್ತೀವಿ. ಇವನು 20 ರೂಪಾಯಿ ವಾಚ್ ಕೇಳಾಕತ್ತ 30 ವಾರ ಆತ ಇನ್ನೂ ಕೊಡಿಸಿಲ್ಲಿವ. ಅದಕ್ಕೆ ಅವನು ಮರ್ಯಾದೆ ಹೋಗನಂತ ನಾನು ತುಡುಗು ಮಾಡಿ ನನ್ನ ಹಾಕಿ ತಗೋರಿ ಬಾ ಬಾಳೆ ಮಾಡ್ಕೊರಿ. ಎಂತಹ ಲೌಕಿಕ ನಿಮ್ಮದು. ನಾನು ಕೊಡ್ದಂತ ಅನ್ನೋ ಕಂಪನಿ ನಮ್ಮದು. ಆದ್ರೆ ಸ್ವಪ್ನದಲ್ಲಿ ಬಂದು
ಉಸುಲು ಮಾಡ್ತದೆ ಒಂದು ನಾಯಿ, ಅದಕ್ಕೆ ತಿಳುವಳಿಕಿಲ್ಲ, ಜ್ಞಾನ ಇಲ್ಲ. ಪಕ್ಷಿಗಳಿಗೆ ಎಂತಹ ಜ್ಞಾನ! ಬಾವಿ ದಂಡಿ ಮ್ಯಾಗಿರ್ತಕ್ಕಂಥ ಗಿಡದ ನಟ್ಟಾನಡಕ ಟೊಂಗಿ ಹೋಗಿರ್ತದೆ. ಆ ನಟ್ಟಾನಡಕ ಹೋದ ಟೊಂಗಿಗೆ ಒಂದು ಗುಬ್ಬಿ ಕೂಡು ಕಟ್ತದೆ. ಎಂತ ಬಿರುಗಾಳಿ ಬಿಟ್ಟು ಚಂಡ ಭಾರತ ಬಿಟ್ಟು ಗುಬ್ಬಿ ಕೂಡು ಕಿತ್ತು ಹೋಗಿಲ್ಲ, ಹರಿದು ಹೋಗಂಗಿಲ್ಲ. ಅವಕ್ಕೆ ಜ್ಞಾನ ಇಲ್ಲೇನ್ರಿ? ನಮ್ಮ ಚಲೋ ಗಾಳಿ ಬಿಟ್ಟು ಪತ್ರಾಸ್ ಕಿತ್ತು ಮುಂದಿನ ಓಡಿ ಹೋಗಿರ್ತಾವ, ಬೇಕಾದಾಗ ನಟ್ಬೋಲ್ಡ್ ಬಿಟ್ಟಿಂಗ್. ಅಂದ್ರೆ ಜ್ಞಾನ ಇಲ್ಲ ಅಂತಲ್ಲ, ಸಾಮಾನ್ಯ ಜ್ಞಾನದ. ಅದಕ್ಕೆ ಹೇಳಿದ್ರೆ ಇದು ಯಾರಿಗೆ ಹೇಳಿದ್ದಾರೆ ಅವರು? ನೀವು ಸ್ವಲ್ಪ ಭೂಷಣರಂದ್ರೆ ಜ್ಞಾನ ಶೂನ್ಯರಿಗೆ. ತಿಳುವಳಿಕೆ ಇಲ್ಲ ಅಂತಲ್ಲ, ಸಾಮಾನ್ಯ ಜನರಿಗೂ ಜ್ಞಾನದ. ಆದ್ರೆ ಸಾಮಾನ್ಯ ಜ್ಞಾನದ ಯವ ನಾ ಬಾಳ ಶಾನ್ಯಾ ಕದೀನಿ ಅಂತೇಳಿ ಬಗ್ಗೆ ಡಬಲ್ ಡಿಗ್ರಿ ಮುಗಿಸ್ಯಾಳ. ಡಬಲ್ ಡಿಗ್ರಿ ಯವ MA. ಆಕಿ ಇರಿಬಿಗೆ ಬುದ್ಧಿ ಕಲಿಸ್ಬೇಕಂದ್ಲ. ಆಕಿ ಬಾಳ ಸೇನಕ್ಕಿದ್ದ. ಡಬಲ್ ಡಿಗ್ರಿ ಅಂದ್ರೆ ಸಾಮಾನ್ಯ ರೀ, ಬಾಳ ಸೇನಕ್ಕಿದ್ವಿ. ಮನ್ಯಾಗ ಅವು ಅಡಿಗೆ ಮನೆ ಕೊಲೆದಾಗ ಇಟ್ಟಿರ್ತಾರಲ್ಲ, ಖಾರದ್ದು, ಸಕ್ರಿದು, ಅರಿಶಿನ ಪುಡಿದು ಡೆಬ್ಬಿ ಇಟ್ಟಿರ್ತಿರ್ಲೇವ. ನೀವೇ ಇಡ್ತೀರ, ಅವ್ರು ಇಡ್ಸಕ್ ಹಚ್ತಿರ, ನೀವೇ ಹಿಡಿದೇವ. ಮತ್ತ ಹಂಗ್ ಮಾಡಿಗಿದ್ದೀರಿ. ಆ ಸಕ್ರಿ ಡೆಬ್ಬಿಗೆ ಇರಿವಿ ಸ್ವಭಾವ ನೋಡ್ರಿ, ಅದಕ್ಕೆಂತ ಜ್ಞಾನ. ಇರಿವಿಗೆ ಜ್ಞಾನ ಅಂತದ್ ನೋಡ್ರಿ. ಶಾಸ್ತ್ರದೊಳಗೆ ಎರಡು ಮಾರ್ಗಗಳು ಬರೋದು, ಪಿಪಲಿಕ ಮಾರ್ಗ, ಒಂದು ವಿಹಂಗ ಮಾರ್ಗ. ಪಿಪಲಿಕ ಮಾರ್ಗ ಅಂತಂದ್ರೆ ಬಡ್ಡಿ ಬೇರು ಮೂಸಿ ನೋಡಿ ಇಲ್ಲೇ ಮಾವಿನ ಹಣ್ಣೈತೆ ಇರಿವಿ ಏರ್ ಹೋಗಿ ಮಾವಿನ ಹಣ್ಣು ತಿಂತದೆ, ಬೇರು ಮೂಸಿ ನೋಡಿ. ವಿಹಂಗ ಮಾರ್ಗ ಅಂದ್ರೆ ಗಿಳಿ, ಹಾರಾಡುವ ಗಿಳಿ ಮ್ಯಾಗಿಂದ ವಿಹಂಗ ನೋಟ ನೋಡ್ತದೆ. ಮ್ಯಾಗಿನಿಂದ ವಿಹಂಗ ಮಾರ್ಗ ಅಂತ ಬಗ್ಗೆ ನೋಡ್ತದ. ಇಲ್ಲೇ ಹಣ್ಣಾಗ್ಯದ ಪ್ಯಾರ್ಲನ್ ಅಂತೇಳಿ ಅಲ್ಲಿಂದ ಬಂದು ಮ್ಯಾಗಿಂದ ಬಂದು ಕುಂತ ಹಣ್ಣು ತಿಂತದೆ. ಮತ್ತೆ ಇವಾಗ ಜ್ಞಾನ ಇಲ್ಲೇನ್ರಿ? ಗಟ್ಟಿ ಶಾನೆ ಅದ. ಇರಿವಿ ಸಕ್ರಿ ಡೆಬ್ಬಿಗೆನ ಮಕ್ಕಳು. ಈಗ ಡಬಲ್ ಡಿಗ್ರಿ ಮುಗಿಸಿದಾಕಿ ಭಾಳ ಶಾನೆ ಹಾಕಿದ್ಲು. ಇವ್ ಇರಿಬಿಗೆ ಬುದ್ಧಿ ಕಲಿಸೋಣ ಒಂದು ಹಾಕಿ. ಇವಕ್ಕ ಇರಿವಿ ಡೆಬ್ಬಿಗೆ ಖಾರ ಅಂತ ಚೀಟಿ ಬರೆದು ಹಚ್ಚಿಳು. ಖಾರದ ಡೆಬ್ಬಿಗೆ ಸಕ್ರಿ ಅಂತ ಹೇಳಿ ಚೀಟಿ ಬರೆದು ಹಚ್ಚಿಳು. ಆ ಸಕ್ರಿ ಡೆಬ್ಬಿಗೆ ಖಾರ, ಖಾರದ ಡೆಬ್ಬಿಗೆ ಸಕ್ರಿ ಅಂತ ಚೀಟಿ ಬರೆದು ಹಚ್ಚಿಳು. ಮಕ್ಕೊಂಡ್ರವ. ಬೆಳಿಗ್ಗೆ ಎದ್ದು ನೋಡ್ತಾಳು, ಇನ್ನ ಜುಮು 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 ಅಂತಿತ್ತು. ಅವಂಗ ಆಕಿ ಯಜಮಾನಗ ಚಾ ಕುಡಿಚಟ. ಇನ್ನ ಸೂರ್ಯ 7ಕ್ಕಿಂತ ಮೊದಲ ಕುಡಿದ ಕೆಲಸ ಉಳ್ಕಿ ಕೆಲಸ ಮಾಡವ. ಎತ್ತವನ ನೀವು ಹಾಕಿಸ್ತಿರ್ತೀರಿ ನೋಡ್ಯವ. ನಿಮ್ಗೆ ಲೇಟ್ ಆದಂಗೆ ಹಾಕಕ್ ಬರ್ತಾವ. ನಿಮ್ಮ ಲೇಟ್ ಹಾಕಿರ್ಬೇಕು. ಆಗ್ಲಪ್ಪ ಅಮ್ಮಾರ್ದ ಮುಗಿದ್ರೊಳಗಾಗಿ ಒಂದ್ 2-3 ಮಂದಿ ಹೆಂಗ್ ಮಾಡಿದ್ರಿ ಪೂರಾ ಹೋತೆ ಅಂತ ಮಾಡೀನಿ. ನಾ ಕುತ್ಕೊಂಡು ನೋಡಾಕತ್ತೀನಿ ಅಲ್ಲಿ. ಯವ್ವ ನಿಜ ಟೈಮ್ದಾಗ ಬರ್ತೈತವ ಪಾಳಿಗೆ ಮಾಡಕ್ ಬರಲ್ಲ. ನೀವು ಹಾಕಕ್ ಅಲ್ಲೇ ಮಕ್ಕ ಕೇಳಿಸ್ಕೊಂಡ್ಬಿಡ್ತು. ನೀವು ಭಾಳ ಹಾಕಿಸ್ಕೊಂಬಿಲ್ಲ. ನೀವು ಹಾಕಿಸ್ರಿ ಅಂದ್ರೆ ನಮಗೆ ಇದು ಬರ್ತಾವ ಇಲ್ಲಿ. ಡ್ರೈವರ್ ಬಾಜು ಹಾಕಿಸ್ಬಾರ್ದ, ಡ್ರೈವರ್ ಬಾಜು ಕುಂದ್ರಬಾರ್ದು ಹಾಕಿಸ್ಕೊಂತ. ಹಿಂದೆ ಹೋಗಂತ ನಾವು. ಯಾಕಂದ್ರ ಉಳ್ಕಿದ ಮಂದಿ ಅಟ್ರು ಕಂತ ಮುಚ್ಚ ಖರೆ, ಡ್ರೈವರ್ ಮಾತ್ರ ಹೋಗ್ಬೇಕಂತ ತಿಳ್ಬೇಕು ನೋಡ್ರಿ. ಅಟ್ರು ಮುಟ್ಟು ಜಗಾಕ್ ಮುಟ್ತೇವ. ಮತ್ತ ಅಟ್ಟೂರು ಕಂತದ ಡ್ರೈವರ್ ಹೋಗ್ಬೇಕಂತ ಮುಚ್ಚಿದ ಅಂದ್ರೆ ಹೋಗೋ ಜಗಾಕ್ ಹೋಗ್ತೇವತ್ತೇನು. ಅದಕ್ಕೆ ಅಲ್ಲಿ ಪುರಾಣ ಹೇಳೋರ್ ಮುಂದೆ, ಡ್ರೈವರ್ ಮುಂದೆ ಅವ್ರ ಬಾಜು ನಿದ್ದೆ ಮಾಡಬಾರ್ದು, ಹಾಕಿಸಬಾರ್ದು. ಈಗ ಹೇಳ್ತೇನಿ. ಈಗ ಎದ್ದವನ ಚಾ ತೊಂಬ ಅಂದ. ಚಾ ತೊಂಬ ಅಂದಾಗ ಇಕ್ಕಿ ನಿದ್ಗನ್ನಾಗಿತ್ತು. ಹೋದಾಕಿನ ಅದೇನು ಬರ್ತಿರ್ತಾರ ಸಕ್ಕರೆ ಅಂತೇಳಿ ಖಾರದ ಡೆಬ್ಬಿಗೆ ಹಚ್ಚಾಳ. ಅದನ್ನ ಅಕ್ಕಿ ಮರ್ತಾಳ. ಯಾಕೆ ಡಬಲ್ ಡಿಗ್ರಿ ಮುಗಿಸ್ಯಾಳ. ಶಾನೆ ಹಾಕಿ ಮಾಡದಮ್ಮ. ಒಂದು ಹಿಡಿ ಖಾರ ತಗೊಂಡು ಜೋಗನ್ಯಾಗ ಹಾಕಿವ ಸಣ್ಣ ಹೆಚ್ಚು ಕಾಸು ಮಿಸ್ ಚಾ ಪುಡಿ ಹೋಗಿತ್ತು ಹಾಕೊಂಡು ತಗೊಂಡ್ಬಂದು ಒಂದು ದೊಡ್ಡ ಗ್ಲಾಸಿನ ತುಂಬ ತಂದು ಕೊಟ್ಲು. ಒಣ ಖಾರ ಪುಡಿ ಸ್ವರ್ಗದ ಜಗ್ಗುದ್ಕ ಲಪ್ 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 ಹೋಗತ್ತ. ಯಾಕ ಸಕ್ಕರೆ ಅಲ್ಲ, ಖಾರದ ಚಾ. ಇಟ್ಟು ಶಾನೆ ಹಾಕಿದವರು ಡಬಲ್ ಡಿಗ್ರಿ ಮುಗಿಸ್ಯಾಳ ಅಂದ್ರು ಗಂಡಗ ಖಾರದ ಚಾ ಕುಡಿಸಿಳ ಅಂದ್ರೆ ಇರಿವಿ ಶಾನ್ಯಾನೋ ಏನು ಮನುಷ್ಯ ಶಾನ್ಯಾನೋ? ಆ ಇರಿವಿಗೆ ಒಂದು ಚಪ್ಪಾಳೆ ಬಿಡ್ರಿ ನೀವು. ಎಂಡದ ಯಾವಲ್ಲ ಹೂ ಹೋಗಿರ್ಬೇಕಾಗ
ಅಲ್ಲ, ಬೆಳಿಗ್ಗೆ ನೋಡಿರ ಸಕ್ರಿ ಡಬ್ಬಿಗೆ ಖಾರ ಅಂತ ಬರೋದು, ಸಕ್ರಿ ಡಬ್ಬಿಗೆ ಮುಕ್ರಿದ್ದು ಅಂತಂದ್ರೆ ಅದಕ್ಕೆ ಶರಣರಂತಾರೆ, ವಾಯು ಗುಣವನು ಸ್ವಲ್ಪ ಬಲ್ಲುದು, ಮಧುರ ಗುಣವನು ಇರುವೆ ಬಲ್ಲುದು, ಗೋತ್ರದ ಗುಣವನು ಕಾಗೆ ಬಲ್ಲುದು, ವೇಳೆಯ ಗುಣವನು ಕೋಳಿ ಬಲ್ಲುದು, ವಾಯು ಗುಣವನು ಸರ್ಪವು ಬಲ್ಲುದು, ವಾಯು ಗುಣವನು ಸರ್ಪವು ಬಲ್ಲುದು, ಮಧುರ ಗುಣವನು ಇರುವೆಯು ಬಲ್ಲುದು, ವೇಳೆಯ ಗುಣವನು ಕೋಳಿ ಬಲ್ಲುದು, ಗೋತ್ರದ ಗುಣವನು ಕಾಗೆ ಬಲ್ಲುದು, ವಾಯು ಗುಣವನು ಶರಣರು ವಾಯು ಗುಣವನ್ನು ಸರ್ಪ ಬಲ್ಲದು, ಮಧುರ ಗುಣವನ್ನು ಇರುವೆ ಬಲ್ಲದು ಅಂದ್ರೆ ತಿಳಿತಾವಂತಂದ್ರೆ ಎಷ್ಟು ಜ್ಞಾನ ಇರಬಾರ್ದು. ಅದಕ್ಕೆ ಸರ್ಪ ಭೂಷಣರಂತಾರೆ, ಜ್ಞಾನ ಶೂನ್ಯರಿಗೆ ಆತ್ಮಬೋಧ ಇದ್ದಬಹುದೇ ಹೀನ ಲೌಕಿಕ ವಿಷಯಗಳಿಗೆ ಮೋಹಿಸುವ. ಹೀನ ಲೌಕಿಕ ವಿಷಯ, ಈ ಶಬ್ದ ಸ್ಪರ್ಶ ರೂಪ ಗಂಧಾದಿಗಳೆಂಬ ಪಂಚ ವಿಷಯಗಳಿಂದ ಕೂಡಿತಕ್ಕಂಥ ಈ ಲೌಕಿಕ ವಿಷಯಗಳು ಇವು ಹೆಂಗಂತಂದ್ರೆ ಕಂಡಾಗಲೇ ರಮಣೀಯವೆಲ್ಲ, ಉಂಡಾಗಲೇ ನಿರಸನವಿದೆ ಅಂತೆಲ್ಲ. ನೋಡಿದ ತಕ್ಷಣ ಆನಂದ ಆಗ್ತದೆ, ಉಣಬೇಕನ್ನಿಸ್ತದೆ, ಉಂಡ ಮೇಲೆ ಬ್ಯಾಸರ ಆಗುತ್ತದೆ. ಇವು ಲೌಕಿಕ ವಿಷಯಗಳು. ಕೇವಲ ಇದೇ ಸತ್ಯ ಅಂತೇಳಿ ಅದನ್ನ ಮೋಹಿಸುವವನಿಗೆ ಜ್ಞಾನ ಶೂನ್ಯರು ಅಂದ್ರು. ಯಾರು? ಸರ್ವಭೂಷಣರು. ಅದಕ್ಕೆ ಹೇಳುದೇವ, ಅವ್ರು ಹೇಗಿರ್ತಾರ ಅನ್ನೋದನ್ನ ನೋಡ್ರಿ ನೀವು. ಅವ್ರು ಕೆಟ್ಟದ್ದನ್ನು ಬಯಸೋರು ಕೆಟ್ಟದ್ದನ್ನ ಬಯಸ್ತಾರಂತ, ಒಳ್ಳೇದನ್ನ ಬಯಸೋರು ಒಳ್ಳೇದನ್ನ ಬಯಸ್ತಾರಂತ. ಯಾರಲ್ಲಿ ಎಂತೆಂತ ಜ್ಞಾನ ಅಂತಂತ ಬುದ್ಧಿ ಇರ್ತದಂತ, ಅಂತಂತ ಗುಣಗಳು ಇರ್ತಾವಂತೆ. ಸರ್ವಭೂಷಣ ಶಿವಗಳು ಬರೀತಾರೆ, ಮಲವ ಪುಂಜಿಪ ಹಂದಿ ಮೃಷ್ಟಾನ ಕೆಳಸುವದೆ, ಮಲವ ಪುಂಜಿಪ ಹಂದಿ ಮೃಷ್ಟಾನ ಕೆಳಸುವದೆ, ಎಲವು ಕಡೆಯುವ ಕಿರುಬ, ಎಲವು ಕಡೆಯುವ ಕಿರುಬ ನಿಕ್ಷುರ ವಹಿಸುವದೆ, ಕೊಳವರಿಗೆ ದಿಂಬುಲ್ಟೆ ಕದಳಿನ ಪೇಕ್ಷಿಪುದೆ, ಉಳಿತ ಹೆಣ ಕೊಲಿವ ನರಿ, ಉಳಿತ ಹೆಣ ಕೊಲಿವ ನರಿ ಹಲಸ ಮೆಲ್ಲುವುದೇ. ಜ್ಞಾನ ಶೂನ್ಯರಿಗಾತ್ಮ ನೋಡ್ರಿ ಎಷ್ಟು ಚಂದ ಬರೀತಾರೆ. ಜ್ಞಾನ ಶೂನ್ಯರಿಗೆ ಆತ್ಮ ಬೋಧಿಯಲ್ಲಿ ಹಿತಬಹುದೇ. ಅವರವರ ಬುದ್ಧಿ ಹೆಂಗಿರ್ತಾವಂತಂದ್ರೆ, ಮಲವ ಪುಂಜಿಪ ಹಂದಿ ಮೃಷ್ಟಾನ್ನ ಕೆಲಸುವುದೇ. ನೋಡ್ರಿ, ಮೃಷ್ಟಾನ್ನ ಭೋಜನ ತಂದಿಟ್ರು ಮೂಸಿ ನೋಡಂಗಿಲ್ಲ. ಯಾವುದಂದ್ರೆ ಹಂದಿ. ಹಂದಿ ನೋಡ್ರಿ ನಿಮ್ ಊರಾಗದಾವು? ಅವ್ವ ಎಲ್ಲಾ ಊರಾಗ ಹಂದಿದಾವ್. ನಿಮ್ ಊರಾಗ ಹಂದಿ ಇಲ್ಲ ಅಂದ್ರೆ ನಿಮ್ ಊರ್ ಪಕ್ಕ ಸ್ವಚ್ಛ ಐತೆ ಅಂತ ತಿಳ್ಕೊಬೇಕ. ಚಪ್ಪಾಳಿ ಬಿಡ್ಕೊ ನೀವು. ಎಲ್ಲಿ ಹೊಲಸಿರ್ತದೆ ಅಲ್ಲಿ ಹಂದಿರ್ತಾವ, ಎಲ್ಲಿ ಹೊಲಸಿರ್ತದೆ ಅಲ್ಲಿ ಹಂದಿರ್ತಾವ. ನಿಮ್ ಊರಾಗ ಹಂದೇ ಇಲ್ಲ ಅಂದ್ರೆ ನಿಮ್ಮೂರು ಬಹಳ ಸ್ವಚ್ಛ. ನಿಮ್ಮೂರು ಬಹಳ ಸ್ವಚ್ಛ. ಯಾಕಂತಂದ್ರೆ ಸ್ವಚ್ಛ ಐತಂತ ಹೇಳಿ ಸ್ವಚ್ಛವಾಗಿರ್ತಕ್ಕಂಥ ಕಾರ್ಯಕ್ರಮ ಚಿಕ್ಕ ರೇವಣಸಿದ್ದಪ್ಪಾಜಲ್ಲಿ ನಡೆಸಿಕೊಟ್ಟು ಆದ್ರ ಪುಣ್ಯ ಆದ್ಮೇಲೆ ಊರು ಸ್ವಚ್ಛ, ನಿಮ್ಮ ಮನೆ ಸ್ವಚ್ಛ, ನಿಮ್ಮ ಮನಸ್ಸು ಸ್ವಚ್ಛ ಅಂತ ಹೇಳಿ ಬಹಳ ಚಂದ ನಡೆದ ಕಾರ್ಯಕ್ರಮ. ಮಲವ ಪುಂಜಿಪ ಹಂದಿ ಮೃಷ್ಟಾನ್ನ ಕೆಲಸುವುದೇ. ಇವ್ರು ಯಾವ್ರವ್ರಿ? ಈ ಕಾರ್ಯಕ್ರಮ ಬಂದು ಆ ಕಾಡಿ ಹೊಂಟ್ರಿ ರಾತ್ರಿ ಸವತ್ನಾಗೆ. ನಾಗ ಕಾರ್ಯಕ್ರಮ ಬಂದಾರ ತಿಳ್ಕೊಂಡಿ ನಾಳೆವ ಇಲ್ಲ. ಅವ್ರ ಆ ಕಾಡಿ ಎಲ್ಲಿ ಬೇರೆ ಊರವ್ರು ಹೋಗಿ ಬರ್ರಿ, ನಾಳೆ ಬರ್ರಿ. ಅವ ಮತ್ತೆ ಹೇಳ್ಕೊತಿರ್ಬೇಕು. ನಾ ಹಿಂಗ ಮಮ್ಮಿ ಕಾಜಿ ಅದಾರ ಅಂತ ತಿಳ್ಕೊತಾರ ಅವರು. ಇರ್ಲಿ.